ಇಂದು ಅಕ್ಟೋಬರ್ 20ನೇ ತಾರೀಕು ಸೋಮವಾರ. ಈ ದಿನ ಅಮಾವಾಸ್ಯೆ ಇದೆ. ಈ ದಿನ ದೀಪಾವಳಿ ಹಬ್ಬವನ್ನು ಆಚರಿಸ್ತೀವಿ. ಆಶ್ವೇಜ ಮಾಸದ ಅಮಾವಾಸ್ಯೆಯ ದಿನದಂದು ದೀಪಾವಳಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತೆ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ದೀಪಾವಳಿಗೆ ಅತ್ಯಂತ ಶ್ರೇಷ್ಠತೆ ಇದೆ. ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ತರುವಂಥ ಹಬ್ಬವೇ ದೀಪಾವಳಿ ಹಬ್ಬ. ಶ್ರೀರಾಮಚಂದ್ರನು ರಾವಣನನ್ನು ಲಂಕೆಯಲ್ಲಿ ಸಂಹರಿಸಿ ಸೀತಾಮಾತೆಯನ್ನು ಅಯೋಧ್ಯೆಗೆ ಕರೆತಂದ ದಿನದಂದು ಅಲ್ಲಿರುವಂಥ ಪ್ರಜೆಗಳೆಲ್ಲರೂ ದೀಪವನ್ನು ಬೆಳಗಿಸಿ ಈ ಹಬ್ಬವನ್ನು ಆಚರಿಸಿದರು. ಅಂದಿನಿಂದ ಪ್ರತಿ ವರ್ಷ ದೀಪಾವಳಿ ಆಚರಣೆಯಾಯಿತು ಅಂತಲೇ ಹೇಳಲಾಗುತ್ತೆ. ಹಾಗೆ ನರಕಾಸುರನನ್ನು ಸಂಹರಿಸಿದಂತಹ ದಿನವನ್ನು ನರಕ ಚತುರ್ದಶಿ ಅಂತ ಕೂಡ ಆಚರಿಸಲಾಗುತ್ತೆ. ಅದೇ ರೀತಿಯಲ್ಲಿ ಮಹಾಭಾರತದಲ್ಲಿ ಪಾಂಡವರು ಕೌರವರೊಂದಿಗೆ ಪಗಡೆಯಾಟದಲ್ಲಿ ಸೋತು 14 ವರ್ಷ ವನವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ, ಅಂದರೆ 13 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಮತ್ತೆ ತಿರುಗಿ ಬಂದಂತಹ ದಿನದಂದು ಪ್ರಜೆಗಳೆಲ್ಲರೂ ಕೂಡ ದೀಪವನ್ನು ಬೆಳಗಿಸಿ ಈ ಆಶ್ವೇಜ ಮಾಸದಲ್ಲಿಯೇ ದೀಪಾವಳಿಯನ್ನು ಆಚರಿಸಿದ್ರು ಅಂತಲೇ ಹೇಳಲಾಗುತ್ತೆ. ಅಂದಿನಿಂದ ಕೂಡ ಈ ದೀಪಾವಳಿ ಹಬ್ಬ ಬಂದಿದೆ. ಅದೇ ರೀತಿಯಲ್ಲಿ ಈ ಒಂದು ದೀಪಾವಳಿಯ ಅಮಾವಾಸ್ಯೆಯ ದಿನ ಸಮುದ್ರ ಮಂಥನದಿಂದ ರಾಕ್ಷಸರು ಮತ್ತು ದೇವಾನುದೇವತೆಗಳು, ಅಸುರರು ಮತ್ತು ದೇವಾನುದೇವತೆಗಳು ಅಮೃತಕ್ಕಾಗಿ ಕಾಳಗ ನಡೆಸಿದಂತಹ ಸಂದರ್ಭದಲ್ಲಿ ಲಕ್ಷ್ಮೀದೇವಿಯ ಜನನವಾಯಿತು ಅಂತಲೂ ಕೂಡ ಹೇಳಲಾಗುತ್ತೆ. ಈ ದಿನದಂದು ಲಕ್ಷ್ಮೀದೇವಿಯ ಸಂಚಾರವಿರುತ್ತೆ ಅಂತ ಹೇಳ್ಬೋದು. ಈ ದಿನ ಈ 5 ಪದಾರ್ಥಗಳನ್ನು ಮನೆಗೆ ತನ್ನಿ ಸ್ನೇಹಿತರೆ. ಈ 5 ಪದಾರ್ಥಗಳನ್ನು ತಂದು ನೀವು ಹಣ ಇಡುವಂತಹ ಜಾಗದಲ್ಲಿ ಇಡೋದ್ರಿಂದ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ, ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಣಕಾಸಿನ ವೃದ್ಧಿಯ ಜೊತೆಗೆ ಮನೆಯಲ್ಲಿರುವಂತಹ ದಾರಿದ್ರ್ಯ ದೋಷಗಳು, ಜಾತಕ ದೋಷಗಳು, ಹಾಗೆ ಯಾವುದೇ ರೀತಿಯ ಸಮಸ್ಯೆಗಳಾಗಿದ್ದರೂ ಕೂಡ, ನಿಮ್ಮ ಮೇಲೆ ಕೆಟ್ಟ ಕಣ್ಣು ದೃಷ್ಟಿ, ನರದೃಷ್ಟಿ ಬಿದ್ದಿದ್ರೂ ಕೂಡ ಅದೆಲ್ಲವನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ 5 ಪದಾರ್ಥಗಳಿಗಿದೆ ಸ್ನೇಹಿತರೆ. ಈ 5 ವಸ್ತುಗಳಿಗಿದೆ. ಈ ವಸ್ತುಗಳನ್ನು ತಪ್ಪದೇ ಈ ದಿನ ತನ್ನಿ. ಅದರಲ್ಲೂ ಈ ಒಂದು ವಸ್ತುಗಳನ್ನು ಸಾಯಂಕಾಲ ನಂತರ, ಅಂದರೆ ರಾತ್ರಿ 8ರಿಂದ 11 ಗಂಟೆಯ ಒಳಗಾಗಿ ನೀವು ಈ ವಸ್ತುಗಳನ್ನು ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಳ್ಳಿ. ಖಂಡಿತ ಅದ್ಭುತವಾದಂತಹ ಬದಲಾವಣೆಯನ್ನು ನೋಡ್ತೀರಾ. ಹಣದ ವೃದ್ಧಿಯಾಗುತ್ತೆ, ಅಖಂಡ ರಾಜಯೋಗ ನಿಮ್ಮದಾಗುತ್ತೆ, ಕಷ್ಟಗಳೆಲ್ಲವೂ ದೂರವಾಗುತ್ತೆ. ಮೊದಲನೆಯ ವಸ್ತು ಅಂತಂದರೆ ಸ್ನೇಹಿತರೆ, ಈ ದಿನ 5 ಹಳದಿ ಬಣ್ಣದ ಕವಡೆಯನ್ನು ತನ್ನಿ. ಹಾಗೆ 5 ಬಿಳಿ ಗುಲಗಂಜಿಯನ್ನು ತನ್ನಿ. ಹಾಗೆ 5 ತಾವರೆ ಬೀಜವನ್ನು ತನ್ನಿ ಸ್ನೇಹಿತರೆ. ಹಾಗೆ 5 ಏಲಕ್ಕಿ, ಹಾಗೆ ಅದರ ಜೊತೆಗೆ 5 ಗೋಮತಿ ಚಕ್ರವನ್ನು ತನ್ನಿ ಸ್ನೇಹಿತರೆ. ಈ ದಿನ ಅಮಾವಾಸ್ಯೆ ಇದೆ, ಸೋಮಾವತಿ ಅಮಾವಾಸ್ಯೆ, ದೀಪಾವಳಿ, ಲಕ್ಷ್ಮಿಯನ್ನು ಪೂಜೆ ಮಾಡುವಂತಹ ಶ್ರೇಷ್ಠವಾದಂತಹ ದಿನ. ಈ ದಿನ ಈ 5 ಪದಾರ್ಥಗಳನ್ನು, ನಾನು ತಿಳಿಸ್ಕೊಟ್ಟಂಥ 5 ವಸ್ತುಗಳನ್ನು ತಂದು ಕೆಂಪು ವರ್ಣದ ಬಟ್ಟೆ ಏನಿರುತ್ತೆ ನೋಡಿ, ಕೆಂಪು ಬಣ್ಣದ ಬಟ್ಟೆಯಲ್ಲಿ ಆ 5 ವಸ್ತುಗಳನ್ನು ಹಾಕಿ ಗಂಟನ್ನಾಗಿ ಕಟ್ಟಿ ನಿಮ್ಮ ಪೂಜಾ ಮಂದಿರದಲ್ಲಿ ಯಾವುದಾದ್ರೂ ಒಂದು ಪ್ಲೇಟನ್ನು ಇಟ್ಟು, ಆ ಪ್ಲೇಟ್ ಮೇಲೆ ಈ 5 ವಸ್ತುಗಳನ್ನು ಇಟ್ಟು ಮಹಾಲಕ್ಷ್ಮಿಯ ಪಾದದ ಅಡಿ ಇಟ್ಟು ಅದಕ್ಕೆ ಅಕ್ಷತೆ, ಪುಷ್ಪಗಳನ್ನು, ಅರಿಶಿಣ ಕುಂಕುಮಗಳನ್ನು ಹಾಕ್ಕೊಂಡು ದೀಪಾರಾಧನೆಯನ್ನು ಮಾಡಿ ಲಕ್ಷ್ಮೀ ದೇವಿಗೆ ಬೇಡ್ಕೋಬೇಕಾಗುತ್ತೆ. ಒಂದು 5 ಬಾರಿ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ, ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಅನ್ನುವಂತಹ ಈ ಒಂದು ಮಂತ್ರವನ್ನು ಒಂದು 21 ಬಾರಿ ಮನಸ್ಸಿನಲ್ಲಿ ಜಪ ಮಾಡಿಕೊಂಡು ಧೂಪದೀಪಗಳನ್ನು ಮಾಡಿದ ನಂತರ 8ರಿಂದ 11 ಗಂಟೆ, ಅಂದರೆ ರಾತ್ರಿ 11 ಗಂಟೆಯ ಒಳಗೆ ಈ ಒಂದು ಚಿಕ್ಕ ಗಂಟನ್ನು ನೀವು ಹಣ ಇಡುವಂಥ ಜಾಗ, ನೀವು ಅಂಗಡಿಯಲ್ಲಿ ಗಲ್ಲಾಪೆಟ್ಟಿಗೆಯಲ್ಲೂ ಇಟ್ಕೊಳ್ಬೋದು, ಮನೆಯಲ್ಲಿ ಬೀರು ತಿಜೋರಿ ಏನಿರುತ್ತೆ ಅಲ್ಲೂ ಕೂಡ ಇಟ್ಕೊಳ್ಬೋದು ಸ್ನೇಹಿತರೆ. ಹಾಗೆ ಇದನ್ನು ನೀವು ನಿಮ್ಮ ಹಣ ಇಡುವಂಥ, ಅಂದರೆ ಪರ್ಸ್ ಏನಿರುತ್ತೆ ಅದರಲ್ಲಿ ಇಟ್ಕೋತೀನಿ ಅಂದರೆ ಅದರ ಜೊತೆಗೆ ಒಂದು 5 ರು ನಾಣ್ಯವನ್ನು ಸೇರಿಸ್ಕೊಂಡು ಗಂಟು ಕಟ್ಕೊಂಡು ಪರ್ಸಲ್ಲಿ ಕೂಡ ಇಟ್ಕೊಳ್ಬಹುದು. ಇಟ್ಕೊಳ್ಳೋ ವ್ಯವಸ್ಥೆ, ಅಂದರೆ ದೊಡ್ಡ ಪರ್ಸ್ ಇದ್ದರೆ, ಹೆಣ್ಮಕ್ಳು ವ್ಯಾನಿಟಿ ಪರ್ಸು ಅಂತ ಇಟ್ಕೊಂಡಿರ್ತಾರಲ್ಲ ಅಲ್ಲೂ ಇಟ್ಕೊಳ್ಬಹುದು. ಇಲ್ಲ ಈ ಗಂಟನ್ನು ನೀವು ಹಣ ಇಡ್ತೀರಲ್ವ ಅಲ್ಲೂ ಕೂಡ ಇಟ್ಕೊಳ್ಬೋದು ಸ್ನೇಹಿತರೆ. ಎಷ್ಟೊಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂದರೆ ನೀವು ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ಜೀವನದಲ್ಲಿ
ಬದಲಾವಣೆಯನ್ನು ಗಮನಿಸ್ತೀರಾ. ಅಖಂಡ ರಾಜಯೋಗ ನಿಮ್ಮದಾಗತ್ತೆ, ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ. ಈ ಎಲ್ಲ ವಸ್ತುಗಳು ಕೂಡ ಲಕ್ಷ್ಮಿಯನ್ನು ಆಗ್ರಹಿಸುವಂತಹ ಅಂದರೆ ಲಕ್ಷ್ಮಿಯನ್ನು ತನ್ನತ್ತ ಸೆಳೆದಿಟ್ಕೊಳ್ಳುವಂಥ ವಸ್ತು, ಲಕ್ಷ್ಮಿಗೆ ಪ್ರಿಯಕರವಾದಂಥ ವಸ್ತು, ಲಕ್ಷ್ಮಿ ಅನುಗ್ರಹ ಇರುವಂತಹ ಪದಾರ್ಥಗಳು, ವಸ್ತುಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ದಿನ ನೀವು ಸಾಯಂಕಾಲ ಇದನ್ನು ಕೊಂಡ್ಕೊಂಡು ತಂದು ದೀಪಾರಾಧನೆ ಸಂಜೆ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಬಟ್ಲಲ್ಲಿಟ್ಟು ಪೂಜಿಸಿ, ರಾತ್ರಿ 8ರಿಂದ 11 ಗಂಟೆಯ ಒಳಗಾಗಿ ಹಣ ಇಡುವಂಥ ಜಾಗದಲ್ಲೋ ಗಲ್ಲಾಪೆಟ್ಟಿಗೆಯಲ್ಲೋ ಎಲ್ಲಿ ನಿಮಗೆ ಹಣ ಇಡ್ತೀರಾ ಅಲ್ಲಿ ಇದನ್ನು ಇಟ್ಕೊಂಬಿಡಿ. ಅಖಂಡ ರಾಜಯೋಗ ಬರುತ್ತೆ. ಇಡೀ ಸಂವತ್ಸರ ನೀವು ಗಮನಿಸ್ತಾ ಹೋಗಿ, ಮುಂಬರುವಂತಹ ದೀಪಾವಳಿಯ ಒಳಗಾಗಿ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಅಖಂಡ ರಾಜಯೋಗ ಉಂಟಾಗುತ್ತೆ, ವಿಪರೀತ ಧನಪ್ರಾಪ್ತಿ ಉಂಟಾಗುತ್ತೆ. ಸಾಲ ಬಾಧೆಗಳಿಂದ ನರಳುತ್ತಾ ಇದ್ದೀರಾ, ಹಣ ಎಷ್ಟು ದುಡಿದ್ರೂ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋಂಥವ್ರಿಗೆ ಇದು ಅದ್ಭುತವಾದಂಥ ಪರಿಹಾರ. ನಾನು ತಿಳಿಸ್ಕೊಟ್ಟಂಥ ಇಷ್ಟೂ ಪದಾರ್ಥಗಳು ಕೂಡ ಲಕ್ಷ್ಮಿಯ ಅನುಗ್ರಹ ಇರುವಂಥ ಪದಾರ್ಥಗಳಾಗಿರೋದ್ರಿಂದ ಖಂಡಿತವಾಗಿಯೂ ಸ್ನೇಹಿತರೆ ನೀವು ಅಂದುಕೊಂಡಂಥ ಸಕಲ ಕಾರ್ಯಗಳು ಕೂಡ ಸಿದ್ಧಿಸುತ್ತೆ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ದಿನ ಈ ಪ್ರಕಾರದಲ್ಲಿ ಮಾಡಿಕೊಂಡು ಜೀವನವನ್ನು ಬದಲಾಯಿಸ್ಕೊಳ್ಳಿ. ಸಮಸ್ತ ಎಲ್ಲರಿಗೂ ಕೂಡ ದೀಪಾವಳಿಯ ಹಬ್ಬದ ಶುಭಾಶಯಗಳು.